ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್, ಯೂಟ್ಯೂಬ್ ಚಾನೆಲ್. ಬೈ ಚಿಕನ್ ಜೊತೆ ಹೋಗಿ ಚೆನ್ನಾಗಿ ಫೋಟೋ ಶೂಟ್ ಮಾಡ್ಕೊಬರೋಣ, ಓಕೆನಾ? ಸೊ ಕ್ರೇಜಿ ಅಲ್ಲ, ನೋಡಿ ನೋಡಿ. ಈಗ ಪಟ್ಟಂತ ರಿಯಲ್ ನೋಡೋಣ. ಈಗ ರಿಯಲ್ ನೋಡ್ತೀರಾ? ಈಗ ರಿಯಲ್ ನೋಡೋಣ. ಈಗ ನೋಡೇ ಬಿಡೋಣ. ಈಗ ರಿಯಲ್ ನೋಡಿ. ಚಂದದ ಹೂವು ಹೇಳ್ದೆ, ಇದೆ ಚಂದದ ಹೂವು. ಚೆನ್ನಾಗಿತ್ತ? ಬೇರೆ ಹೋಗೋಣ. ಈಗ ಸೈಕಲ್ ನೋಡೋಣ. ಗಿಡಗಳದು ನೋಡಿ. ಈಗ ಮೊದಲದು ಹೂವದು. ಹೇಗೆ ಪ್ಲಾಂಟ್ಸ್ ರೀಸೈಕಲ್ ಆಗುವುದು ಎಂದರೆ, ಮೊದಲು ಇಷ್ಟಿರುತ್ತದೆ, ಆನಂತರ ಇಷ್ಟಾಗಿ ಬೆಳೆಯುತ್ತದೆ, ಆನಂತರ ಹೂವಾಗಿ ಬೆಳೆದು ನಮ್ಮೆಲ್ಲರಿಗೂ ಆಶ್ರಯ ತಾಣವಾಗಿ ಚಂದ ಹೂವಾಗಿ ಬೆಳೆಯುತ್ತದೆ. ಇದು ಹಳದನೆ ಹೂವದು. ಇದು ಮೊದಲು ಗಿಡವಾಗಿ ಹುಟ್ಟಿ ಮೊಳಕೆಯನ್ನಾಗಿ ಈಗ ಈ ರೀತಿ ಸಣ್ಣ ಹೂವಾಗಿ ಮಾರ್ಪಡುತ್ತದೆ. ಮತ್ತು ಅನಂತರ ಈ ರೀತಿ ಮಾರ್ಪಟ್ಟಾದ ಮೇಲೆ ಈ ರೀತಿ ಸ್ವಲ್ಪ ತೆಗೆದು ತನ್ನ ರೆಕ್ಕೆಗಳನ್ನು ಈ ರೀತಿ ಮಾರ್ಪಡುತ್ತದೆ. ಅನಂತರ ಚೆನ್ನಾಗಿ ತೆಗೆದುಕೊಂಡು ಈ ರೀತಿ ಸುಂದರವಾದ ಹೂವಾಗಿ ಮಾರ್ಪಡುತ್ತದೆ. ಈ ಥರ ಎಷ್ಟೊಂದು ಹೂಗಳು ತಮ್ಮ ಜೀವದ ವೃಕ್ಷವನ್ನು ತೋರಿಸುತ್ತದೆ. ಇದು ಹಂಸ ಹೂವು ಅಂತ ನಾನು ಹೇಳ್ಕೊಂಡಿದ್ದೀನಿ, ಬಟ್ ಇದು ಹಂಸ ಹೂವು ಅಲ್ಲ. ಯಾಕೆಂದರೆ ಇದನ್ನು ಹಂಸ ಹೂವು ಅಂತ ನಾನು ಕರೆಯೋದು, ಹಂಸದ ಥರ 1 2 3 4 5 ತಲೆಗಳು ಮಾರ್ಪಡುತ್ತವೆ ಮತ್ತು 5 ಎಡೆಯ ಹಂಸವೆಂದು ನಾವು ಕರೆಯಬಹುದು. ಮತ್ತು ಇದು ಯಾಕೆ ಗೊತ್ತಾ, ಅಷ್ಟೊಂದು ಮೃದುವಾಗಿರುತ್ತದೆ. ಮತ್ತು ಈ ಹೂವನ್ನು ನಾವು ಆರತಿಗೂ ಕೂಡ ಬಳಸುತ್ತೇವೆ. ಕಡ್ಡಿ ಇಲ್ಲಿಂದ ಚುಚ್ಚಿ ಇಲ್ಲಿವರೆಗೆ ಮಾರ್ಪಡುತ್ತದೆ. ಈ ಹೂವನ್ನು ಇದನ್ನು ನಾವು ತೆಗಿತೀವಿ ಅಷ್ಟೇ.